ಪೂಜೆ ಮಾಡ್ತಾರೆ. ಒಟ್ಟು ಈ ಬಾರಿಯ ಶಾಸಕರ ಅನುದಾನ ಏನು 2 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ ಸರ್ಕಾರ. ಶಾಸಕರ ಅನುದಾನದಲ್ಲಿ ಇವತ್ತು ನಾವು ಗುದ್ಲಿ ಪೂಜೆಯನ್ನು ಮಾಡುವಂಥ ಕಾಮಗಾರಿಯ ಗುದ್ಲಿ ಪೂಜೆಗೆ ಕೈ ಹಾಕಿದ್ದೀವಿ. ಒಂದು ಈ ಜಾಗ ಏನು ದೇವೇನುಂಡಿ ಇದೆ. ಕಳೆದ ಒಂದು 40 ವರ್ಷದಿಂದ ಇಲ್ಲಿ 40 ವರ್ಷದಿಂದ UGDದು ಮತ್ತು ಸಿಮೆಂಟ್ ರೋಡಿನ ಅವಶ್ಯಕತೆ ಇತ್ತು. UGD ಆಗೇ ಇರಲಿಲ್ಲ ಅನ್ನುವಂಥದ್ದಿತ್ತು. ಹಿಂದೆ ಮಹಾನಗರ ಪಾಲಿಕೆಯಲ್ಲಿದ್ದಾಗ ನಮ್ಮ ನಗರ ಪಾಲಿಕೆ ಸದಸ್ಯರು ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅದಾದ ಮೇಲೆ ಯಾವುದು ಕುಂಠಿತ ಆಗಿದೆ ಅಂತ ಅನಿಸಿತ್ತು. ಆ ಥರದ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ. ಒಟ್ಟು 38 ಲಕ್ಷ ರೂಪಾಯಿನ ಒಂದೇ ಏರಿಯಾದ ಈ ದೇವೇನುಂಡಿ ವಿಭಾಗಕ್ಕೆ 38 ಲಕ್ಷ ರೂಪಾಯಿನ ಅನುದಾನವನ್ನು ಬಳಸ್ಕೊಂಡು UGD ಮತ್ತು ಕಾಂಕ್ರೀಟ್ ರೋಡು CC ರೋಡನ್ನು ಮಾಡುವಂಥ ಕೆಲಸಕ್ಕೆ ಇವತ್ತು ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡಿದ್ದೀನಿ. ನಾಳಿದ್ದು ಸೋಮವಾರದಿಂದ ಕಾಮಗಾರಿ ನಡೆಯುತ್ತೆ. KRIDಯಲ್ಲಿನ ಸೂಪರ್ವಿಷನ್ನಲ್ಲಿ ಇದು ಕಾಮಗಾರಿ ನಡೀತಾ ಇದೆ. ಹಾಗೆ ಚಿನ್ನಗಿರಿ ಕೊಪ್ಪಲು ಇದಾದಮೇಲೆ ಚಿನ್ನಗಿರಿ ಕೊಪ್ಪಲು 48ನೇ ವಾರ್ಡ್ಗೆ ಸಂಬಂಧಪಟ್ಟಂಗೆ ಅಲ್ಲೊಂದು ಸ್ಟ್ರಾಂಗ್ ವಾಟರ್ ಡ್ರೈನು ಏನು ಮಳೆ ನೀರಿನ ಚರಂಡಿ ದುಡಿದಿದೆ, ಅದು ಹಾದು ಹೋಗ್ತಾ ಇದೆ. ಆದರೆ ಅದು ರೋಡಿನ ಲೆವೆಲ್ಗೆ ಕಾಂಪೌಂಡ್ ಇದೆ ಆ ಚರಂಡಿದು. ಸ್ವಲ್ಪ ರಾತ್ರಿ ಮಿಸ್ ಆದರೆ ಸೀದಾ ಚರಂಡಿ ಒಳಗೆ ಆಟೋ ಬಿದ್ದಿದ್ದ ಉದಾಹರಣೆಗಳು ಇದೆ. ಹಾಗಾಗಿ ಈಗ ಚರಂಡಿಯ ಹೈಟನ್ನ ಅಂದರೆ ಕಾಂಪೌಂಡ್ ವಾಲನ್ನು ಎತ್ತರ ಮಾಡುವಂಥದ್ದಕ್ಕೆ ಅಲ್ಲೊಂದು 30 ಲಕ್ಷದ ಕೆಲಸವನ್ನು ಈಗ ತೆಗೆದುಕೊಂಡಿದ್ದೀವಿ. ಅದಾದಮೇಲೆ ಏನು KG ಕೊಪ್ಪಲು ಲಕ್ಷ್ಮೀ ಮೆಡಿಕಲ್ಸ್ ಏನಿದೆ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಹತ್ತಿರ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವಂಥ ಫುಟ್ಪಾತು ಚೆನ್ನಾಗಾಗಿದೆ ಮತ್ತು ಅದು ಅಂದವಾಗೂ ಕಾಣ್ತಾ ಇದೆ. ಕೃಷ್ಣರಾಜ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಜಾಗ ಅದು ಅಭಿವೃದ್ಧಿಗೆ ಕಂಡಿರಲಿಲ್ಲ. ಇವತ್ತು ಅದಕ್ಕೊಂದು 50 ಲಕ್ಷ ರೂಪಾಯಿ ಕೆಲಸವನ್ನು ಆ ಜಾಗ ಅಂದರೆ ನ್ಯೂ ಕಾಂತರಾಜರಸ್ ರಸ್ತೆಯ ಮುಖ್ಯ ರಸ್ತೆಯ ಒಳಚರಂಡಿ ಮತ್ತು ಮೇಲ್ಗಡೆ ಟೈಲ್ಸ್ ಹಾಕುವಂಥ ಫುಟ್ಪಾತಿಗೆ ಟೈಲ್ಸ್ ಹಾಕುವಂಥ ಕಾಮಗಾರಿಯ ಕೆಲಸಕ್ಕೆ ಗುದ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಒಟ್ಟು 3 ಗುದ್ಲಿ ಪೂಜೆ, ದೇವೇನುಂಡಿಗೆ 38 ಲಕ್ಷ, ಚಿನ್ನಗಿರಿ ಕೊಪ್ಪಲಿಗೆ 28 ಲಕ್ಷ, KG ಕೊಪ್ಪಲಿಗೆ 46.5 ಲಕ್ಷ. ಈ ರೀತಿ 3 ಕಾಮಗಾರಿಯ ಶಾಸಕರ ನಿಧಿನ ಪ್ರಮುಖ ಕೆಲಸಗಳಿಗೆ ಬಳಸ್ಕೊಳ್ಳುವಂಥದ್ದು. ನಿಮ್ಮ ಕ್ಷೇತ್ರದ ಬಗ್ಗೆ ಅಲ್ಲ, ಒಟ್ಟು ಮೈಸೂರು ನಗರದ ಅಭಿವೃದ್ಧಿಗಾಗಿ ಬಡ್ಜೆಟಲ್ಲಿ ಕೇಳಿದ್ವಿ. ಕಳೆದ ಬಾರಿ ಬಡ್ಜೆಟ್ನ ಭಾಷಣ ನಾನು ಮಾತಾಡಬೇಕಾದ್ರೆ ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ಬಂದಿದೆ, ವರುಣಾಗಿ ಹೋಗಿದೆ, ಅದಕ್ಕೆ ಅನುದಾನವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ವಿಧಾನಸಭೆಯಲ್ಲಿ ಪ್ರಾರ್ಥನೆ ಮಾಡಿದೆ. ಎರಡನೇದು, ಆ ಸಂದರ್ಭದಲ್ಲಿ ಏರ್ಪೋರ್ಟ್ ಬಗ್ಗೆ ನೀವು ಮಾತಾಡಿದ್ದೀರಿ, ಅದರ ಅನುದಾನ ಕೊಟ್ಟಿಲ್ಲ ಅಂತ ನಾನು ವಿಧಾನಸಭೆಯಲ್ಲಿ ಧ್ವನಿ ಮಾಡಿದ್ದೆ. ಆ ಎರಡೂ ಧ್ವನಿಗೆ ಇವತ್ತು ಸ್ಪಂದಿಸುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇದಕ್ಕೆ 319 ಕೋಟಿ ರೂಪಾಯಿ ಏರ್ಪೋರ್ಟ್ಗೆ ಕೊಡೋದಾದರೆ 500 ಕೋಟಿ ರೂಪಾಯಿನ ಚಿತ್ರನಗರಿಗೆ ಕೊಡ್ತಾ ಇದ್ದಾರೆ. ಆದರೆ ನಾನು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಬೇಕು ಅನ್ನುವಂಥದ್ದನ್ನು ಹೇಳಿದ್ದೆ. ವಿದ್ಯಾರ್ಥಿನಿಯರಿಗಾಗಿ ಒಂದು ಡಿಪ್ಲೊಮಾ ಪಾಲಿಟೆಕ್ನಿಕ್ ಕಾಲೇಜನ್ನು ಮಾಡಿ, ಯಾಕಂದರೆ ಎಡಹಳ್ಳಿಲಿ 10 ಎಕರೆ ಜಾಗ ಇದಕ್ಕಾಗಿ ರಿಸರ್ವ್ ಆಗಿದೆ. ಆ ಎರಡೂ ಕಾಮಗಾರಿಯನ್ನು ತಗೋಬೇಕು ಅಂತ ಮನವಿ ಮಾಡಿದ್ದೆ. ಕರಗ ಏನು ಇತಿಹಾಸ ಪ್ರಸಿದ್ಧ ಮೈಸೂರಿನ ಇಟ್ಟಿಗೆಗೂಡಿನ ಕರಗ ಏನಿದೆ 100 ವರ್ಷ ಆಗಿದೆ, ಅದಕ್ಕೊಂಚೂರು ಅನುದಾನವನ್ನು ದಯಪಾಲಿಸಿ ಈ ನೆಪದಲ್ಲಿ ಅಂತ ಹೇಳಿದೆ. ಈ ಥರದೊಂದು 3-4 ಕೆಲಸಗಳನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ, ಆದರೆ 2 ವಿಷಯಕ್ಕೆ ಮಾಡಿದ್ದಾರೆ. ಆಮೇಲೆ ಕಳೆದ ದಸರಾದ ಕುಸ್ತಿ ಕಟ್ಟುವಂಥ ಸಂದರ್ಭದಲ್ಲಿ, ಜೋಡಿ ಕಟ್ಟುವಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಕುಸ್ತಿಗೆ ಹೇಳ್ಕೊಡೋದಕ್ಕೆ ಒಂದು ರೆಸಿಡೆನ್ಷಿಯಲ್ ಇದಿಲ್ಲ, ಏನೋ ವಸತಿ ಗೃಹ ಸಮೇತ ಬೇಕು ಅಂತ ಬೇಡಿಕೆ ಇಟ್ಟಿದೆ. ಅದನ್ನೀಗ ಅಕಾಡೆಮಿ ಮಾಡೋ ಮುಖಾಂತರ ಕುಸ್ತಿಗೂ ಸ್ಪಂದಿಸಿದ್ದಾರೆ. 3 ವಿಷಯಕ್ಕೆ ಸ್ಪಂದಿಸಿದ್ದಾರೆ. ಇನ್ನೊಂದಷ್ಟು ವಿಷಯಗಳಿಗೆ ಸ್ಪಂದಿಸ್ಬೋದಾಗಿತ್ತು. ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಓಲೈಕೆ ಮಾಡುವಂಥ ರಾಜಕಾರಣ ಮತ್ತು ಬಡ್ಜೆಟ್ ಮಾಡಿರೋ ಕಾರಣಕ್ಕೆ ಮಿಕ್ಕಿದ ಅನುದಾನವನ್ನು ಕಡಿತ ಮಾಡಿದ್ದಾರೆ ಅಂತ ಅನಿಸುತ್ತೆ. ಬನ್ನಿ ಮಂಟಪದ ಏನು ಈಗಾಗಲೇ ಟೆಂಡರ್ ಪ್ರೋಸೆಸ್ ಹೊರಟೋಗಿದೆ, ಆ ವಿಷಯದಲ್ಲೂ ಸಂಘ ಸಂಸ್ಥೆಗಳು ವಿರೋಧ ಮಾಡ್ತಿದ್ದಾರೆ. ಮೈಸೂರಿನ ಸಂಘ ಸಂಸ್ಥೆಗಳ ಜೊತೆ ಕೂತ್ಕೊಂಡು ಮನವೊಲಿಸಿ ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ. 120 ಕೋಟಿ ರೂಪಾಯಿನ ಬಡ್ಜೆಟಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನೊಂದು ಭಾಳ ಪ್ರಮುಖವಾದದ್ದು ಅಂದರೆ ಮೈಸೂರು ನಗರದ ಅಭಿವೃದ್ಧಿಗೆ, ಕಾಂಕ್ರೀಟ್ ರೋಡ್ಗೆ, ವೈಟ್ ಟ್ಯಾಪಿಂಗಿಗೆ 393 ಕೋಟಿ ರೂಪಾಯಿನ ಸಚಿವ ಸಂಪುಟದ ಸಭೆಯಲ್ಲಿ ಅನುಮೋದನೆ ಮಾಡಿದರು.
ಆ 393 ಕೋಟಿ ರೂಪಾಯಿನ ಏನು ಸೋರ್ಸು ಎಲ್ಲಿಂದ ತಗೋತೀರಾ ಅಂತ ಹುಡುಕಿದಾಗ 100 ಕೋಟಿ ರೂಪಾಯಿನ ಮೈಸೂರು ಮೂಡಾದಿಂದ ತಗೋಬೇಕು. 293 ಕೋಟಿನ ಎರಡೂ ಬಡ್ಜೆಟಲ್ಲಿ ಸರ್ಕಾರದಿಂದ ಪ್ರಾವಿಷನ್ ಮಾಡ್ಕೋಬೇಕು ಅಂತ ಹಣಕಾಸು ಇಲಾಖೆ ನಗರಾಭಿವೃದ್ಧಿ ಇಲಾಖೆಗೆ ಪತ್ರ ಬರೆದ್ಬಿಟ್ಟಿದ್ದಾರೆ. ನಾವು ಅದನ್ನೇ ಬಡ್ಕೋತಾ ಇರೋದು, ನಿಮ್ಮ ಹತ್ರ ದುಡ್ಡಿಲ್ಲ, ನೀವು ಸುಮ್ಮನೆ ಘೋಷಣೆ ಮಾಡ್ತಿದ್ದೀರಾ ಅಂತ. 293 ಕೋಟಿಯನ್ನು ಎರಡು ಬಡ್ಜೆಟಲ್ಲಿ ತಗೊಳ್ಳಿ ಅಂತ ಫೈನಾನ್ಸ್ FD ಅವರು ಸಲಹೆಯನ್ನು ಕೊಟ್ಟಿದ್ದರು. ಆದರೆ ನೆನ್ನೆ ಬಡ್ಜೆಟಲ್ಲಿ ಅದ್ರ ಬಗ್ಗೆ ಪ್ರಸ್ತಾಪವೇ ಇಲ್ಲ. ಹಾಗಾಗಿ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಧ್ವನಿ ಮಾಡೋನಿದೆ ನಾಳಿದ್ದು. ಮೈಸೂರು ನಗರಕ್ಕೆ ನೀವು ಸಚಿವ ಸಂಪುಟದ ಸಭೆಯಲ್ಲಿ ಅನೌನ್ಸ್ ಮಾಡಿದ್ದು ಬಡ್ಜೆಟಲ್ಲಿ ಯಾಕಿಲ್ಲ? 1 ಕೋಟಿ 50 ಲಕ್ಷ 2 ಕೋಟಿದೆಲ್ಲ ಬಡ್ಜೆಟಲ್ಲಿ ಪ್ರಸ್ತಾಪ ಆಗಿದ ಮೇಲೆ ಈ 393 ಕೋಟಿ ರೂಪಾಯಿ ಯಾಕೆ ಪ್ರಸ್ತಾಪ ಆಗಿಲ್ಲ ಅನ್ನುವಂಥ ಪ್ರಶ್ನೆನ ನಾಳಿದ್ದು ವಿಧಾನಸೌಧದಲ್ಲಿ ತೆಗೆಯೋಣ. ಬೆಳೆಯೋರೇ ಇಲ್ವಲ್ಲ, ರೇಷ್ಮೆ ಮೈಸೂರಲ್ಲಿ ಎಲ್ಲಿ ಬೆಳೀತಾ ಇದ್ದಾನೆ? ಆಯಿತು, ಕಳೆದ 2 ವರ್ಷದಿಂದ ಮೈಸೂರಿನ ಸಿಲ್ಕ್ ಫ್ಯಾಕ್ಟ್ರಿಯಲ್ಲಿ ಎಷ್ಟು ಹೊಸ ಸೀರೆಗಳನ್ನು ತಯಾರು ಮಾಡಿದ್ದಾರೆ ಅಂತ ಲೆಕ್ಕ ಕೊಡಲಿ, ಎಷ್ಟು ರಾ ಮೆಟೀರಿಯಲ್ ಹೋಗಿತ್ತು ಅಂತ ಲೆಕ್ಕ ಕೊಡಲಿ. ಕಳೆದ 2 ವರ್ಷದಿಂದ ಮೈಸೂರಿನ ಸಿಲ್ಕ್ ಫ್ಯಾಕ್ಟ್ರಿಗೆ ರಾ ಮೆಟೀರಿಯಲ್ ಕೊಡೋಕ್ಕಾಗಿಲ್ಲ. ರಾ ಮೆಟೀರಿಯಲೇ ಕೊಟ್ಟಿಲ್ಲ, ಈಗ ರೇಷ್ಮೆ ಗೂಡು ಕೊಡ್ತೀನಿ. ಎಲ್ಲಿದೆ ರೇಷ್ಮೆ ಗೂಡು ಮೈಸೂರಲ್ಲಿ? ಈ ರೀತಿ ಅನ್ಸೈಂಟಿಫಿಕ್ ಇದೆ. ಅದೇ ವಿಧಾನಸೌಧದಲ್ಲಿ ಮಾತಾಡೋದು. ಮೈಸೂರಿಗೆ ಕೊಡುಗೆ ಬಂದಿದೆ, ಕಲಬುರಗಿಗೆ ಬಂದಿದೆ. ಮೈಸೂರಿನ ಒಬ್ಬ ಶಾಸಕನಾಗಿ ನನಗೆ ಸಮಾಧಾನ ಇದೆ. ಆದರೆ ಒಬ್ಬೊಬ್ಬ ಮುಖ್ಯಮಂತ್ರಿ ಬರೀ ಮೈಸೂರಿಗೆ ಮುಖ್ಯಮಂತ್ರಿ ಅಲ್ಲ, ಬರೀ ಕಲಬುರಗಿಗೆ ಮುಖ್ಯಮಂತ್ರಿ ಅಲ್ಲ, ಅವರು ಇಡೀ ರಾಜ್ಯದ ಎಲ್ಲ ಆ್ಯಂಗಲಲ್ಲೂ ಅಭಿವೃದ್ಧಿ ಕೈ ಹಾಕಬೇಕಾಗಿತ್ತು. ಅದನ್ನು ಮಾಡಿಲ್ಲ. ಮೈಸೂರಿಗೆ ಇಂಜಿನಿಯರಿಂಗ್ ಕಾಲೇಜ್ ಕೇಳಿದಲ್ಲಿ ಎಷ್ಟು ಜನಕ್ಕೆ ಉದ್ಯೋಗ ಸಿಗೋದು? ಅದನ್ನೆಲ್ಲ ಬಿಟ್ಟಿದ್ದಾನೆ ಅಂತ. ಕಿದ್ವಾಯಿಗೆ 150, ನಿಮಾನ್ಸಿಗೆ 150 ಕೋಟಿ ರೂಪಾಯಿನ ಮಾಡಿದ್ದಾರೆ. ಬಸ್ ಸ್ಟ್ಯಾಂಡಿಗೆ 120 ಕೋಟಿ ಕೊಟ್ಟಿದ್ದಾರೆ. ಅಲ್ಲಿ ನರಸೀಪುರದಲ್ಲಿ 6 ಕೋಟಿ ಕೊಟ್ಟಿದ್ದಾರೆ. ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂದರೆ ರಸ್ತೆಗೆ ಅನುದಾನ ಕೊಡೋಕ್ಕೆ ನಗರ ಪಾಲಿಕೆಯಲ್ಲಿ ದುಡ್ಡಿಲ್ಲ. ನಗರ ಪಾಲಿಕೆಯಲ್ಲಿ ವಿಡ್ರಾ ಮಾಡ್ಕೊಂಬಿಟ್ಟಿದ್ದಾರೆ. ನಮಗೆ 15th ಫೈನಾನ್ಸು ದುಡ್ಡು ವಾಪಸ್ ಹೋಗಿದೆ ಅಂತ. ಈ ರೀತಿಯಲ್ಲಿ ಗೋಜಲಿದೆ. ಅದನ್ನು ವಿಧಾನಸಭೆ ಅನುದಾನನೇ ಕೊಟ್ಟಿಲ್ಲ. ಅದನ್ನು ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಯಾಕಂದರೆ ಅವತ್ತು ಬಂದು ಮುಖ್ಯಮಂತ್ರಿಗಳು ಮೈಸೂರು ನಗರದ ಅಭಿವೃದ್ಧಿ ವಿಷಯ ಮಾತಾಡಬೇಕಾದ್ರೆ ಅವೆರಡು ತಗೋತೀನಿ ಎಂದಿದ್ರು. ಅವೆರಡು ಬಡ್ಜೆಟಲ್ಲಿ ಪ್ರಸ್ತಾಪ ಆಗಿಲ್ಲ. ಕಾಂಕ್ರೀಟ್ ರೋಡು ಪ್ರಸ್ತಾಪ ಆಗಿಲ್ಲ. 3 ವಿಷಯನೂ ತಗೊಳ್ಳೋರು ಅಲ್ಲ. ಆ ಥರದ್ದು ಸಣ್ಣದೀಗ ಮೈಸೂರಿನಲ್ಲಿ ಮತ್ಸ್ಯದರ್ಶಿನಿ ಅಂತ ಮಾಡಿದ್ದಾರೆ. ಮೀನಿನ ಖಾದ್ಯ ಕೊಡಬೇಕು ಎಲ್ರಿಗೂ ಅಂತ. ಅಲ್ಲ, ಅದನ್ನು ಸಮುದ್ರದ ದಂಡೆಯಲ್ಲಿ ಇರುವಂಥ ಕಡೆ ಮಾಡಿದ್ರೆ ಲಾಭ. ಮೀನನ್ನು ಮೈಸೂರಿಗೆ ತಂದು ಇಲ್ಲಿ ರೆಡಿ ಮಾಡಿ ಕೊಡ್ತಾರೆ, ತಿನ್ನಕ್ಕೆ ಬರ್ತಾರೆ ಅನ್ನೋದಿಲ್ಲ. ಅಂದರೆ ಇದೊಂಚೂರು ಅನ್ಸೈಂಟಿಫಿಕ್ ಅಂತ ಅನಿಸುತ್ತೆ. ಮತ್ಸ್ಯದರ್ಶಿನಿ ಎಲ್ಲಿ ಮಾಡಬೇಕಾಗಿತ್ತು? ಮೈಸೂರಲ್ಲಿ ಎಲ್ಲಿ ರೇಷ್ಮೆ ಬೆಳೀತಾ ಇದ್ದಾರೆ? ಯಾವ ಭಾಗದಲ್ಲಿ ರೇಷ್ಮೆ ಬೆಳೀತಾ ಇದ್ದಾರೆ? ಈಗ ಎಲ್ಲ ರಿಯಲ್ ಎಸ್ಟೇಟ್ ಆಗಿಬಿಟ್ಟಿದೆ. ಮೈಸೂರಿನ ರೇಷ್ಮೆ ಗೂಡಿಗೆ ಅಭಿವೃದ್ಧಿ ಕೊಟ್ಟಿದ್ದಾರೆ. ಅಂದರೆ ಇದು ಅನೌನ್ಸ್ಮೆಂಟ್ ಆಗುತ್ತೆ, ಉಪಯೋಗ ಆಗಲ್ಲ. ಮೈಸೂರಲ್ಲಿ ಯಾವ ರೇಷ್ಮೆ ರೈತ ಬೆಳೀತಾ ಇದ್ದಾನೆ? ಈ ಥರದ ಅವೈಜ್ಞಾನಿಕವು ಕಾಣಿಸ್ತಾ ಇದೆ.